ಕೇಂದ್ರ ಬಜೆಟ್ ಬಗ್ಗೆ ಬಿಜೆಪಿ ನಾಯಕರ ಒಪಿನಿಯನ್ ಏನು ನೋಡೋಣ. ವರ್ಗದ ಮತ್ತು ಯಾರು ಸ್ಯಾಲರಿಡ್ ಇವತ್ತು ಸಂಬಳವನ್ನು ನಂಬಿ ಇರ್ತಿದ್ರೋ ಅಂಥವರಿಗೆ 7 ಲಕ್ಷಕ್ಕೆ ಮೊದಲು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿರಲಿಲ್ಲ. ಇದು ಯಾರೂ ಊಹಿಸಲಾರದಂತ ಒಂದು ದೊಡ್ಡ ಒಂದು ಯೋಜನೆಯನ್ನ ಇವತ್ತು ಕೊಟ್ಟಿದ್ದಾರೆ. 12 ಲಕ್ಷದವರೆಗೆ ಯಾರಿಗೂ ಕೂಡ ಟ್ಯಾಕ್ಸ್ ಇರೋದಿಲ್ಲ. ಇದರಲ್ಲಿ ಪತ್ರಕರ್ತರು ಸೇರಿದಂತೆ ಮಧ್ಯಮ ವರ್ಗದ 1 ಲಕ್ಷದವರೆಗೆ ಯಾರು ತಮ್ಮ ಸಂಬಳವನ್ನು ಒಂದು ತಿಂಗಳಿಗೆ ಪಡೆಯುತ್ತಾರೋ ಅಂಥವರೆಲ್ಲರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಜೊತೆಗೆ ದೇಶ ಸಂತೋಷ ಪಡುವಂತಹ ಒಂದು ಆಯವ್ಯಯವನ್ನು ಕೇಂದ್ರ ಬಿಜೆಪಿ ಸರ್ಕಾರದ ಆರ್ಥಿಕ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮಂಡನೆ ಮಾಡಿದ್ದಾರೆ. ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ರಿಯಾಯಿತಿಯನ್ನು ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. 10 ಲಕ್ಷದವರೆಗೂ ಕೊಡ್ಬೋದು ಅಂತೇಳಿ ಹೇಳಿತ್ತು. ಈಗ 12 ಲಕ್ಷ ರೂಪಾಯಿವರೆಗೆ ಜೀರೋ ಇನ್ಕಮ್ ಟ್ಯಾಕ್ಸ್, ಅದರ ಮೇಲಿನ ಸ್ಲ್ಯಾಬ್ಗಳು ಕೂಡ ಕೆಲವೆಲ್ಲ ಕಮ್ಮಿ ಆಗಿದೆ. ಇದು ಮಿಡ್ಲ್ ಕ್ಲಾಸ್ ಕುಟುಂಬಗಳಿಗೆ ಭಾಳ ದೊಡ್ಡ ಸಹಾಯವನ್ನು ಮಾಡಿದೆ. ಜೊತೆಗೆ ಇವತ್ತು ಕ್ಯಾನ್ಸರ್ ಮತ್ತು ಜೀವರಕ್ಷಕ ಔಷಧಿಗಳ ಮೇಲೆ ಕಸ್ಟಮ್ ಡ್ಯೂಟಿಯನ್ನು ತೆಗೆದುಹಾಕಿದ್ದಾರೆ. ಇನ್ನು 3 ವರ್ಷದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಿಭಾಗವನ್ನು ತೆರಿತೀವಿ ಅಂತ ಹೇಳುವಂಥ ಡೇ ಕೇರ್ ಸೆಂಟರ್ಗಳನ್ನು ಮಾಡಲಿಕ್ಕೆ ಪ್ರಸ್ತಾಪ ಮಾಡಿದ್ದಾರೆ. ಜನಸಾಮಾನ್ಯರ ಬಜೆಟ್ ಆಗಿ ಇವತ್ತು ನಾವು ಕಾಣ್ತಾ ಇದ್ದೇವೆ. 8ನೇ ಬಾರಿ ಅವರು ಬಜೆಟನ್ನು ಮಂಡನೆ ಮಾಡಿರುವಂಥದ್ದು. ಹಂತ ಹಂತವಾಗಿ ಈ ದೇಶದ ಆರ್ಥಿಕತೆಯ ಒಟ್ಟು ಸಂಗತಿಯನ್ನು ಒಂದು ಸ್ಟ್ರೀಮ್ಲೈನ್ ಮಾಡಿ ವ್ಯವಸ್ಥಿತವಾದಂಥ ಆರ್ಥಿಕ ಬಜೆಟನ್ನು ಕೊಟ್ಟಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು. ಅಂಬೇಡ್ಕರ್ ಅವರ ಆಶಯಕ್ಕೆ ತಕ್ಕಂತೆ ಬಜೆಟನ್ನು ತಯಾರಾಗಿರುವಂಥದ್ದು, ಬಜೆಟನ್ನು ಮಂಡನೆ ಮಾಡಿರುವಂಥದ್ದು. ಯಾವ ರಾಷ್ಟ್ರ ಆರ್ಥಿಕ ಸುಸ್ಥಿತಿಯನ್ನು ಕಾಣುತ್ತೆ ಆ ರಾಷ್ಟ್ರ ಬಲಿಷ್ಠವಾಗತ್ತೆ, ಜೊತೆಗೆ ಅದು ಅತ್ಯಂತ ಉನ್ನತೀಕರಣಕ್ಕೆ ಸಾಕ್ಷಿಯಾಗತ್ತೆ ಅಂಥೇಳಿ ಅಂಬೇಡ್ಕರ್ ಹೇಳಿದಂಥ ಮಾತನ್ನು ನೆನಪಲ್ಲಿ ಇಟ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎರಡನೇದು, ಸಾಮಾನ್ಯ ವ್ಯಕ್ತಿಗಳ ಆರ್ಥಿಕ ಸ್ಥಿತಿಯನ್ನು ಇನ್ನೂ ಸ್ವಲ್ಪ ಸುಧಾರಿಸಲಿಕ್ಕೋಸ್ಕರ ಬೇಕಾದಂಥ ಸಂಗತಿಗಳು. ಆದಾಯ ತೆರಿಗೆ ಮಿತಿ 12 ಲಕ್ಷಕ್ಕೆ ಏರಿಸಿರುವಂಥದ್ದು. ಆದರೆ ಇದೆಲ್ಲದನ್ನು ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಣ ಇಟ್ಟಿರುವಂಥದ್ದು ಒಂದು ಭಾಗ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.